ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಿದ್ದಂಗೆ ಒಂದು ಕಡೆ ಖುಷಿ ಮತ್ತು ಎಕ್ಸೈಟ್ಮೆಂಟ್ ಇದ್ದರೆ ಇನ್ನೊಂದು ಕಡೆ ನಾಸಿಯಾ ಮತ್ತು ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಆಗ ಪ್ರೆಗ್ನೆಂಟ್ ವುಮೆನ್ಸ್ ಯೂಶಲಿ ಏನು ಕೇಳ್ತಾರೆ ಅಂದರೆ, ಮೇಡಮ್ ನನಗೆ ಇದಕ್ಕೂ ಮುಂಚೆ ನನಗೆ ವಾಮಿಟಿಂಗ್ ಇದ್ದಿದ್ದೇ ಇಲ್ಲ, ನಾನು ಎಲ್ಲದನ್ನು ತಿಂತಾ ಇದ್ದೆ, ಜ್ಯೂಸು ಫ್ರೂಟ್ಸ್ ಏನು ತಿಂಡಿ ಹೇಳಿ ಎಲ್ಲದನ್ನು ತಿಂತಾ ಇದ್ದೆ, ಇವಾಗ ಊಟ ನೋಡಿದ್ರೆ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಇದು ಎಷ್ಟು ದಿನದ ತನಕ ಹಿಂಗೆ ಇರುತ್ತೆ ಮೇಡಮ್ ಅಂತ ಕೇಳ್ತಾರೆ. ಮತ್ತು ವಾಮಿಟಿಂಗ್ ಮಾಡೋದ್ರಿಂದ, ವಾಮಿಟಿಂಗ್ ಪದೇ ಪದೇ ಆಗ್ತಿರೋದ್ರಿಂದ ಮಗುಗೇನಾದರೂ ಎಫೆಕ್ಟ್ ಆಗುತ್ತಾ ಅಂತ ಕೇಳ್ತಾರೆ. ಅಲ್ಲದೆ ಹೋಮ್ ರೆಮಿಡೀಸ್ ಮನೆಯಲ್ಲಿ ಹೇಗೆ ಈ ರೀತಿಯಂಥ ವಾಮಿಟಿಂಗ್ ಎಪಿಸೋಡ್ಸ್ನ ಕಮ್ಮಿ ಮಾಡ್ಕೋಬಹುದು ಅನ್ನೋ ಪ್ರಶ್ನೆಗಳು ಇದ್ದೇ ಇರುತ್ತೆ. ಸೊ ಆ ಎಲ್ಲ ಡೌಟ್ಸ್ ಆ್ಯಂಡ್ ಕ್ವೆರೀಸ್ನ ಅಡ್ರೆಸ್ ಮಾಡೋದಕ್ಕೆ ಈ ವಿಡಿಯೋ. ಮೊದಲನೇದಾಗಿ, ಪ್ರೆಗ್ನೆನ್ಸಿಯಲ್ಲಿ ವಾಮಿಟಿಂಗ್ ಯಾಕೆ ಬರುತ್ತೆ ಅಂದರೆ, ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಸೆಕ್ರೆಟ್ ಆಗುತ್ತೆ, ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಸೆಕ್ರೆಟ್ ಆಗುತ್ತೆ. ಯಾವುದು? HCG, ಈಸ್ಟ್ರೋಜನ್ಸ್ ಆ್ಯಂಡ್ ಪ್ರೊಜೆಸ್ಟ್ರಾನ್ಸ್. ಓಕೆ, ಸೊ ಈ 3 ಹಾರ್ಮೋನ್ಸ್ ಏನು ಮಾಡುತ್ತೆ ಅನ್ನೋದಾದರೆ, ಫಸ್ಟ್ HCG ಹಾರ್ಮೋನ್ ನಮ್ಮ ಬ್ರೈನಲ್ಲಿ ಒಂದು ವಾಮಿಟಿಂಗ್ ಸೆಂಟರ್ ಇರುತ್ತೆ. ಆ ವಾಮಿಟಿಂಗ್ ಸೆಂಟರ್ನ ಟ್ರಿಗರ್ ಮಾಡುತ್ತೆ ಅಥವಾ ಆಕ್ಟಿವೇಟ್ ಮಾಡುತ್ತೆ. ಸೊ ಆಗ ಆಕ್ಟಿವೇಟ್ ಮಾಡಿದಾಗ ಪ್ರೆಗ್ನೆಂಟ್ ವಿಮೆನ್ಗೆ ಏನೇನು ನೋಡಿದ್ರೂ ವಾಮಿಟ್ ಬರೋಂಗಾಗುತ್ತೆ, ಅಥವಾ ಯಾವುದೋ ಪರ್ಟಿಕ್ಯುಲರ್ ಸ್ಮೆಲ್ಸ್ ಇರ್ಬೋದು, ಅದರಿಂದನೂ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಫೈನ್. ಅದು ಅಲ್ಲದೇನೆ ಏನು ಮಾಡುತ್ತೆ ಅಂದರೆ, ನಮ್ಮ ಈಸೋಫೆಗಸ್ ಅನ್ನನಾಳ ಮತ್ತು ಸ್ಟಮಕ್ ಅಂದರೆ ಹೊಟ್ಟೆ ಮಧ್ಯದಲ್ಲಿ ಒಂದು ವಾಲ್ವ್ ಇರುತ್ತೆ, ಅಂದರೆ ಒಂದು ಬಾಗಿಲು ಥರ ಇರುತ್ತೆ. ಓಕೆನಾ? ಈ ಹಾರ್ಮೋನ್ಸ್ ಈ ಬಾಗಿಲಿರುತ್ತಲ್ಲ ಅದನ್ನ ಲೂಸ್ ಮಾಡಿಬಿಡುತ್ತೆ, ಸಡಿಲ ಮಾಡಿಬಿಡುತ್ತೆ. ಸೊ ಹಾಗಾಗಿ ಏನೇ ತಗೊಂಡ್ರು ಹೊಟ್ಟೆಯಿಂದ ಅದು ವಾಪಸ್ ಅನ್ನನಾಳಕ್ಕೆ ಹೋಗಿ ಬಾಯಿಗೆ ಬಂದು ವಾಮಿಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. ಓಕೆನಾ? ಸೊ ಈ ಒಂದು ಹಾರ್ಮೋನಲ್ ಕಾರಣದಿಂದಾಗಿ ಪ್ರೆಗ್ನೆನ್ಸಿಯಲ್ಲಿ ವಾಮಿಟಿಂಗ್ ಕಾಣಿಸ್ಕೊಳ್ಳುತ್ತೆ. ಫೈನ್. ಇನ್ನು ಎರಡನೇದು ಏನು ಪ್ರಶ್ನೆ ಅಂತಂದರೆ, ಇದು ಯಾವ ತಿಂಗಳಲ್ಲಿ ಇರುತ್ತೆ ಮತ್ತು ಯಾವಾಗ ಇದು ಕಮ್ಮಿ ಆಗುತ್ತೆ? ಇಲ್ಲ 9 ತಿಂಗಳ ತನಕನೂ, ಡೆಲಿವರಿ ಆಗೋ ತನಕನೂ ಈ ರೀತಿ ವಾಮಿಟಿಂಗ್ ಇರುತ್ತಾ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ನೋಡಿ, ಫಸ್ಟ್ ಏನು ಅಂತಂದರೆ, ವಾಮಿಟಿಂಗ್ ಯೂಶಲಿ ಏನು ಅಂತಂದರೆ 3ನೇ ತಿಂಗಳಲ್ಲಿ ಇದು ಸ್ಟಾರ್ಟ್ ಆಗುತ್ತೆ, ಕಾಣಿಸ್ಕೊಳ್ಳುತ್ತೆ. 3ನೇ ತಿಂಗಳಲ್ಲಿ ಹೆಚ್ಚು ಕೂಡ ಇರುತ್ತೆ. ಅದು ಪ್ರೆಗ್ನೆನ್ಸಿ ಪ್ರೋಗ್ರೆಸ್ ಆಗ್ತಿದ್ದಂಗೆ, ನಿಮಗೆ 22 ವಾರ ಕಂಪ್ಲೀಟ್ ಆಗ್ತಿದ್ದಂಗೆ, 5 ತಿಂಗಳು ತುಂಬುತ್ತಿದ್ದಂಗೆ ಒಂದು 80 to 90% ಆಫ್ ದ ವಿಮೆನ್ಗೆ ಈ ವಾಮಿಟಿಂಗ್ ರಿಸಾಲ್ವ್ ಆಗಿಬಿಡುತ್ತೆ. ಅಲ್ಲದೆ ಪ್ರೆಗ್ನೆನ್ಸಿಯಲ್ಲಿ ವಾಮಿಟಿಂಗ್ ಎಷ್ಟು ಕಾಮನ್ ಅಂತಂತಂದರೆ, 100 ಜನ ಪ್ರೆಗ್ನೆಂಟ್ ವಿಮೆನಲ್ಲಿ 80 ರಿಂದ 90 ಜನಕ್ಕೆ 80 to 90% ಆಫ್ ದ ಪ್ರೆಗ್ನೆಂಟ್ ವಿಮೆನಲ್ಲಿ ಈ ವಾಮಿಟಿಂಗ್ ಕಾಣಿಸ್ಕೊಳ್ಳುತ್ತೆ. ಇದಂತ ಮಾತ್ರಕ್ಕೆ ಇನ್ನು ಉಳಿದಂಥ 10-15 ಜನ ಏನಂತ ಕೇಳ್ತಾರೆ ಅಂದರೆ, ಮೇಡಮ್ ನಮಗೆ ವಾಮಿಟಿಂಗೇ ಇಲ್ವಲ್ಲ, ಪ್ರೆಗ್ನೆಂಟ್ ಆಗಿದ್ರು, ಇದು ನಾರ್ಮಲ್ಲ ಅಬ್ನಾರ್ಮಲ್ಲ ಅಂತ ಕೇಳ್ತಾರೆ. ಕೆಲವೊಬ್ಬರಿಗೆ ವಾಮಿಟಿಂಗ್ ಇಲ್ಲ ಅಂತಂದ್ರೂ ಗುಡ್, ಯಾವುದೇ ರೀತಿ ಅಂತ ವರಿ ಮಾಡೋ ಅಷ್ಟು ಇರೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಬಂದು, ಈಗ ವಾಮಿಟಿಂಗ್ ಮಾಡೋದ್ರಿಂದ ಮಗುಗೇನಾದರೂ ಎಫೆಕ್ಟ್ ಆಗುತ್ತಾ ಅಂತ ಪ್ರಶ್ನೆ. ಓಕೆ, ಸೊ ಈಗ ವಾಮಿಟಿಂಗ್ ಮಾಡೋದ್ರಿಂದ ಮಗುಗೆ ಯಾವುದೇ ರೀತಿ ಅಂತ ಎಫೆಕ್ಟ್ ಆಗಲ್ಲ. ಬಟ್ ನಿಮಗೆ ನೀವು ವಾಮಿಟಿಂಗ್ ಮಾಡ್ತಾ ಏನೂ ತಿಂದೆ ಹೋದ್ರೆ, ಹೊಟ್ಟೆಯಲ್ಲಿ ಯಾವಾಗ್ಲೂ ಖಾಲಿನೇ ಇದ್ರೆ ಏನೂ ತಿಂದೆ ಹೋದ್ರೆ, ಆವಾಗ ಮಗುವಿಗೆ ಎಫೆಕ್ಟ್ ಆಗಬಹುದು. ಮತ್ತೆ ನಿಮ್ಮ ನ್ಯೂಟ್ರಿಷನ್ ಕೂಡ ಕಮ್ಮಿ ಆಗಬಹುದು, ಅಲ್ಲದೆ ಅದರ ಜೊತೆಗೆ ನಿಮ್ಮ ವೆಯ್ಟ್ ಲಾಸ್ ಕೂಡ ಆಗಬಹುದು. ಓಕೆನಾ? ಸೊ ಹಾಗಾಗಿ ಈ ರೀತಿಯಂತ ವಾಮಿಟಿಂಗ್ ಎಪಿಸೋಡ್ಸ್ನ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿದ್ರೆ, ಮೊದಲನೇದಾಗಿ ಫಸ್ಟ್ ನೀವು ಎದ್ದೇಳ್ತೀರ ಅಲ್ವಾ, ಪ್ರೆಗ್ನೆಂಟ್ ವುಮೆನ್ ಬೆಳಗ್ಗೆ ಎದ್ದೇಳಿದಾಗ ಕೆಲವೊಬ್ಬರಿಗೆ ಎದ್ದ ತಕ್ಷಣ ನೀರು ಕುಡಿದೇನು ವಾಮಿಟಿಂಗ್ ಆಗುವಂತಿರುತ್ತೆ. ಮತ್ತೆ ಟೂತ್ ಬ್ರಷ್ ಮಾಡೋಕೆ, ಹಲ್ಲುಜ್ಜಕ್ಕೆ ಹೋದಾಗ್ಲೂ ಅದೇ ಒಂದು ಟ್ರಿಗರ್ ಆಗಿ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಬೆಳಿಗ್ಗೆಯಿಂದನೇ. ಸೊ ಹಾಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ನೀರು ಕುಡಿಯೋದಕ್ಕೂ ಮುಂಚೆ ಅಥವಾ ಟೂತ್ ಬ್ರಷ್ ಮಾಡೋದಕ್ಕೂ ಮುಂಚೆ ಯಾವುದಾದ್ರೂ ಡ್ರೈ ಐಟಮ್ಸ್, ಎನಿ ಡ್ರೈ ಫುಡ್ ಐಟಮ್ಸ್ ನೀವು ತಿನ್ನಿ. ಫಾರ್ ಎಕ್ಸಾಂಪಲ್, ಅದು ಬ್ರೆಡ್ ಟೋಸ್ಟ್ ಆಗಿರಬಹುದು, ರಸ್ಕ್ ಆಗಿರಬಹುದು, ಬಿಸ್ಕೆಟ್ಸ್ ಆಗಿರಬಹುದು, ಎಸ್ಪೆಷಲಿ ಒಂದು ಮಾರಿಗೋಲ್ಡ್ ಮತ್ತು ನಿಮ್ಮ ಗುಡ್ಡೆ ಬಿಸ್ಕೆಟ್, ನ್ಯೂಟ್ರಿ ಚಾಯ್ಸ್, ಈ ರೀತಿಯಂಥ ಡ್ರೈ ಬಿಸ್ಕೆಟ್ಸ್ ಇರುತ್ತಲ್ವ, ರಾದರ್ ದ್ಯಾನ್ ಕ್ರೀಮ್ ಬಿಸ್ಕೆಟ್ಸ್ಗೆ ಬದಲಾಗಿ ಈ ರೀತಿಯಂಥ ಒಂದು ಡ್ರೈ ಬಿಸ್ಕೆಟ್ಸ್ ಅಥವಾ ಟೋಸ್ಟ್ನ ತಿನ್ನಿ. ಓಕೆ, ಸೊ ಹಿಂಗೆ ತಿಂದಾಗ ನಮಗೆ ವಾಮಿಟಿಂಗ್ ಕೂಡ ಸಪ್ರೆಷನ್ ಆಗುತ್ತೆ. ಫೈನ್. ಅದಾದಮೇಲೆ ನಿಮ್ಮ ದಿನನಿತ್ಯ ಕೆಲಸ ಕಾರ್ಯಗಳನ್ನ ಮಾಡಿ, ನೀರು ಬೇಕಂತಂದರೆ ಕುಡಿಬಹುದು. ಇನ್ನೊಂದೇನು ಅಂತಂದರೆ, ಸ್ಮಾಲ್ ಬಟ್ ಫ್ರೀಕ್ವೆಂಟ್ ಆ್ಯಂಡ್ ರೆಗ್ಯುಲರ್ ಮೀಲ್ಸ್ ಅಂತ ಅಂದರೆ, ನೀವು ಏನು ತಿಂತಾ ಇರ್ತಿರ್ತಾರ ಅದನ್ನೇ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸಪೋಸ್ ನೀವು 4 ಇಡ್ಲಿ ತಿಂತಾ ಇದ್ರಿ ಅಂದರೆ, ಇವಾಗ ಒಟ್ಟಿಗೆ 4 ಇಡ್ಲಿನೂ ತಿನ್ನೋಕೆ ಹೋದ್ರೆ ಅದು ಆಗೋದಿಲ್ಲ, ನಿಮ್ಮ ಕೈಯಲ್ಲಿ ವಾಮಿಟಿಂಗ್ ಆಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟ್ 2 ಇಡ್ಲಿನ ತಿನ್ನಿ, ಆದಮೇಲೆ 1.5 hour ಅಥವಾ 2 hours ಬಿಟ್ಟು ಮತ್ತೆ ಇನ್ನೊಂದು 2 ಇಡ್ಲಿ ತಿನ್ನಿ. ಓಕೆನಾ? ಅದಲ್ದೇನೆ ಹಂಗೇನೆ ನೆಕ್ಸ್ಟ್ 1.5-2 hours ಬಿಟ್ಟು ನೀವು ನೀರು ತಗೋಬಹುದು, ಫ್ರೂಟ್ ಜ್ಯೂಸಸ್ ತಗೋಬಹುದು, ಟೆಂಡರ್ ಕೋಕೋನಟ್ ತಗೋಬಹುದು.
ಓಕೆ. ಸೊ ಅಗೈನ್ ಈ ಸೇಮ್ ಹಿಂಗೇನೆ ರಿಪೀಟ್ ಮಾಡಬೇಕು. ನಿಮ್ಮ ಮಧ್ಯಾಹ್ನದ ಊಟಕ್ಕೂ ಮತ್ತೆ ನೈಟ್ ಊಟಕ್ಕೂ ಒಟ್ಟಿಗೆ ತಿನ್ನೋದಕ್ಕಿಂತ ಒಂದು ಎಷ್ಟಾಗುತ್ತೋ ಅಷ್ಟನ್ನು ಫಸ್ಟ್ ತಿನ್ನಿ. ಅದಾದಮೇಲೆ ಉಳಿದಿದ್ದನ್ನ 1.5 hour ಮತ್ತು 2 hours ಬಿಟ್ಟು ತಿನ್ನಿ. ಸೊ ದಿಸ್ ಇಸ್ ಸ್ಮಾಲ್ ಮೀಲ್ಸ್ ಬಟ್ ಫ್ರೀಕ್ವೆಂಟ್ ಆ್ಯಂಡ್ ರೆಗ್ಯುಲರ್ ಮೀಲ್ಸ್, ಸೊ ದಟ್ ಎವ್ರಿ 2 hours ನೀವು ಏನಾದರೂ ತಿನ್ನುತ್ತಾನೆ ಇರಬೇಕು. ನಾನು ಮೊದಲೇ ಹೇಳ್ದಂಗೆ ನೀವೇನು ತಿಂದೆ, ಏನು ತಿಂದರೂ ವಾಮಿಟ್ ಆಗಿಬಿಡುತ್ತೆ ಅಂತ ಹೇಳಿ ಏನೂ ತಿಂದೆ ಹೋದರೆ ನಿಮ್ಮ ಹೊಟ್ಟೆ ಖಾಲಿನೇ ಬಿಟ್ಟರೆ ವಾಮಿಟಿಂಗ್ ಇನ್ನೂ ಹೆಚ್ಚಾಗುತ್ತೆ ಹೊರತು ವಾಮಿಟಿಂಗ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ಓಕೆ. ಸೊ ನೆಕ್ಸ್ಟ್ ಏನು ಅಂತಂದರೆ ನಿಮ್ಮ ದೇಹನ ನೀವು ಹೈಡ್ರೇಷನ್ ಲೆವೆಲ್ ಚೆನ್ನಾಗಿ ಇಟ್ಕೋಬೇಕು. ಅಂದರೆ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಚೆನ್ನಾಗಿ ಇರಬೇಕು, ಮೇಂಟೈನ್ ಮಾಡ್ಕೋಬೇಕು. ಇದನ್ನು ಹೇಗೆ ಅಂತಂದರೆ ನೀವು 3 to 4 liters ನೀವು ಕುಡಿದ್ರೆ ವೆಲ್ ಆ್ಯಂಡ್ ಗುಡ್. ಬಟ್ ನಿಮ್ಗೆ ಅಷ್ಟು ಕುಡಿಯೋದಕ್ಕಾಗಲ್ಲ ಅಂತಂದರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು, ಹೌ ಮಚ್ ಎವರ್ ಇಸ್ ಪಾಸಿಬಲ್, ಆ ಫ್ಲೂಯಿಡ್ನ 3 to 4 liters ಆಫ್ ಫ್ಲೂಯಿಡ್ನ ನೀವು ಕನ್ಸ್ಯೂಮ್ ಮಾಡಬೇಕು. ಇದು ಹೇಗೆ? ಇದು ನೀರಿನ ರೂಪದಲ್ಲಿ ಆಗಿರಬಹುದು, ಎಳ್ನೀರು, ಟೆಂಡರ್ ಕೋಕೋನಟ್, ಫ್ರೆಶ್ ಫ್ರೂಟ್ ಜ್ಯೂಸಸ್. ನೀವು ಮಜ್ಜಿಗೆ ಕುಡಿತೀರಾ ಅಂತಂದರೆ ಮಜ್ಜಿಗೆ, ORS ಪೌಡರು, ಎಲೆಕ್ಟ್ರಾಲ್ ಪೌಡರು ನೀವು ಕುಡಿಬಹುದು. ನಿಮಗೆ ವಾಮಿಟಿಂಗ್ ಆಗ್ತಿಲ್ಲ ಅಂತಂದರೆ ಡೆಫಿನೆಟ್ಲಿ ನೀವು ಈ ರೀತಿಯಂಥ ಫ್ಲೂಯಿಡ್ಸನ್ನು ನೀವು ಕನ್ಸ್ಯೂಮ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಏನು ಅಂತಂದರೆ ಕೆಲವೊಂದು ಟ್ರಿಗರ್ಸ್ ಇರುತ್ತೆ ನಿಮಗೆ. ಈಗ ಆಲ್ರೆಡಿ ನಿಮಗೆ ಇಷ್ಟು ಸಲ ವಾಮಿಟಿಂಗ್ ಎಪಿಸೋಡ್ಸ್ ಆದಮೇಲೆ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ ಯಾವ ಸ್ಮೆಲ್ ಅಂತಂದರೆ ವಾಮಿಟಿಂಗ್ ಬರುತ್ತೆ ಅಥವಾ ಯಾವುದು ಒಂದು ಫುಡ್ ಅಂತಂದರೆ ವಾಮಿಟಿಂಗ್ ಆಗುತ್ತೆ ಅನ್ನೋದೊಂದು ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅಂಥ ಫುಡ್ ಐಟಮ್ಸ್ನ ನೀವು ಅವಾಯ್ಡ್ ಮಾಡಿ ಅಥವಾ ಅಂಥ ಸಿಚುವೇಶನ್ಸ್ನ ನೀವು ಅವಾಯ್ಡ್ ಮಾಡಿ. ಫಾರ್ ಎಕ್ಸಾಂಪಲ್, ಕೆಲವೊಬ್ಬರಿಗೆ ಬೇಯ್ತಿರೋ ಬೇಳೆ ಸ್ಮೆಲ್ ಆಗೋದಿಲ್ಲ. ಓಕೆ. ಕೆಲವೊಬ್ಬರಿಗೆ ನಾನ್ ವೆಜ್ಜಲ್ಲಿ ಮಸಾಲೆ ಹಾಕಿರ್ತಾರಲ್ಲ ಆ ರೀತಿಯಂಥ ಒಂದು ಸ್ಮೆಲ್ ಆಗೋದಿಲ್ಲ, ಒಗ್ಗರಣೆ ಸ್ಮೆಲ್ ಆಗೋದಿಲ್ಲ. ಸೊ ಆ್ಯಂಡ್ ಆಲ್ಸೋ ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಸ್ಮೆಲ್, ಡೀಸೆಲ್ ಸ್ಮೆಲ್ ಆಗೋದಿಲ್ಲ. ಹಾಗೆ ಕೆಲವೊಬ್ಬರಿಗೆ ಪರ್ಫ್ಯೂಮ್ಸ್, ಈ ಮೊದಲು ಚೆನ್ನಾಗಿ ಯೂಸ್ ಮಾಡ್ತಿದ್ದವ್ರಿಗೆ ಅದೇ ಪರ್ಫ್ಯೂಮ್ಗೂ ಸ್ವಲ್ಪ ಆ ರೀತಿಯಂಥ ಸ್ಮೆಲ್ಸ್ ಇವಾಗ ಆಗದೆ ಇರ್ಬೋದು. ಸೊ ಅಂಥದ್ದು ಏನೇ ಇದೆ ಸ್ಮೆಲ್ಸ್ ಅದನ್ನೆಲ್ಲದನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ, ನಿಮಗೆ ವಾಮಿಟಿಂಗ್ ಕಮ್ಮಿ ಆಗುತ್ತೆ. ಓಕೆ. ಆ್ಯಂಡ್ ಆಲ್ಸೋ ಏನು ಅಂತಂದರೆ ಸ್ಪೈಸಿ ಫುಡ್ ಐಟಮ್ಸ್ ಅಥವಾ ಡೀಪ್ಲಿ ಆಯಿಲಿ ಫ್ರೈಡ್ ಐಟಮ್ಸ್, ಅಂದರೆ ಎಣ್ಣೆಯಲ್ಲಿ ಕರಿದಂತಹ ನಿಮ್ಮ ಬಜ್ಜಿ ಆಗಿರ್ಬೋದು, ಬೋಂಡಾ, ವಡೆ ಮತ್ತು ಚೀಸ್ ಐಟಮ್ಸ್ ಆಗಿರ್ಬೋದು, ಈ ರೀತಿಯಂಥದ್ದನ್ನು ಎಲ್ಲದನ್ನು ಅವಾಯ್ಡ್ ಮಾಡಿ. ಕೆಲವರಿಗೆ ಟೀ ಕಾಫಿಯಿಂದನೂ ಹೆಚ್ಚು ಗ್ಯಾಸ್ಟ್ರೈಟಿಸ್ ಆಗಿ ನಾಸಿಯಾ ವಾಮಿಟಿಂಗ್ ಆಗುತ್ತೆ, ಅದನ್ನು ಸಹ ನೀವು ಅವಾಯ್ಡ್ ಮಾಡಿ. ಬದಲಾಗಿ ಏನು ಅಂತಂದರೆ ಬ್ಲ್ಯಾಂಡ್ ಫುಡ್ ಡಯಟ್. ಬ್ಲ್ಯಾಂಡ್ ಅಂತಂದರೆ ಯಾವುದೇ ರೀತಿಯಂಥ ಫ್ಲೇವರ್ ಇಲ್ಲದೇನೆ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ನಮ್ಮ ಕಡೆ ಎಲ್ಲ ಏನು ಅಂತಂದರೆ ಅನ್ನ, ತುಪ್ಪ ಜೊತೆ ಉಪ್ಪು ಇಷ್ಟು ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಾರೆ, ಆ ಥರದ್ದು ತೊಗೋಬೋದು. ಮಜ್ಜಿಗೆ ಅನ್ನ, ಮೊಸರು ಅನ್ನ ಆ ರೀತಿ. ಮತ್ತು ರಸಮ್ ತಿಂತೀರಾ, ರಸಮ್ ಮತ್ತು ಅನ್ನ ತಿಂತೀರಾ ಅಂತಂದರೆ ಆ ರೀತಿಯಂಥ ಒಂದು ಫುಡ್ ಐಟಮ್ಸ್ನ ನೀವು ಕನ್ಸ್ಯೂಮ್ ಮಾಡಿ. ಒಟ್ಟಿನಲ್ಲಿ ಏನಾಗುತ್ತೋ ಅದನ್ನು ನೀವು ತಿಂತಾ ಇರಬೇಕು. ಓಕೆನಾ? ನೆಕ್ಸ್ಟ್ ಏನು ಅಂತ ಅಂದರೆ ಎಲ್ಲರ ಮನೆಯಲ್ಲೂ ಸಿಗುವಂಥದ್ದು ಜಿಂಜರ್ ಆ್ಯಂಡ್ ಲೆಮನ್, ಶುಂಠಿ ಮತ್ತು ನಿಂಬೆಹಣ್ಣು. ಈ ಶುಂಠಿನ ನೀವು ಶುಂಠಿ ಕಷಾಯ ಮಾಡ್ಕೊಂಡು ಕುಡಿಬಹುದು, ಜಿಂಜರ್ ಟೀ ಆಗಿ ಕುಡಿಬಹುದು. ಕೆಲವು ಕಡೆ ಫ್ಲೇವರ್ಡ್ ಒಣಗಿಸಿದಂತಹ ಜಿಂಜರ್ ಸಿಗುತ್ತೆ, ಅದನ್ನು ನೀವು ದವಡೆ ಹತ್ರ ಇಟ್ಕೊಂಡು ಚೀಪಬಹುದು, ಸಕ್ ಮಾಡಬಹುದು. ಅಲ್ಲದೆ ಲೆಮನ್ ಟೀ ಮಾಡಿಕೊಂಡು ಕುಡಿಬಹುದು. ಅಥವಾ ನಿಂಬೆ ರಸ, ನೀವು ಕುಡಿಯೋ ನೀರಲ್ಲೇ ಸ್ವಲ್ಪ ಹಣ್ಣಿಂದು ರಸನ ಹಿಂಡುಬಿಟ್ಟು ಕುಡಿಬಹುದು. ಮತ್ತು ಕೆಲವೊಬ್ಬರಿಗೆ ನಿಂಬೆ ಹಣ್ಣಿಂದು ಸ್ಮೆಲ್ದಿಂದನೂ ಕೂಡ ವಾಮಿಟಿಂಗ್ ಸೆನ್ಸೇಷನ್ ಕಮ್ಮಿ ಆಗುತ್ತೆ. ಈಗ ಸಪೋಸ್ ನಿಮಗೆ ಕೆಲವೊಬ್ಬರಿಗೆ ಪೆಪ್ಪರ್ಮಿಂಟ್ ಸಕ್ ಮಾಡೋದ್ರಿಂದ, ಪೆಪ್ಪರ್ಮಿಂಟ್ ಸಿಗುತ್ತಲ್ಲ ಅಂಗಡಿಯಲ್ಲಿ, ಅದನ್ನು ಚೀಪೋದ್ರಿಂದನೂ ಸಹ ಈ ರೀತಿಯಂಥ ಒಂದು ವಾಮಿಟಿಂಗ್ ಸೆನ್ಸೇಷನ್ಸ್ ಕಮ್ಮಿ ಆಗುತ್ತೆ. ಫೈನ್. ಇದು ಅಲ್ಲದೆ ಇನ್ನೊಂದೇನು ಅಂತಂದರೆ ಆಕ್ಯುಪ್ರೆಷರ್. ನೀವೆಲ್ಲ ಕೇಳಿರ್ತೀರಲ್ಲ, ಒಂದು ಆಕ್ಯುಪ್ರೆಷರಿಂದ ಕೆಲವು ಕಡೆ ನೋವು ಕಮ್ಮಿ ಮಾಡೋದು, ಕೆಲವೊಂದು ಸೆನ್ಸೇಷನ್ಸ್ನ ಕಮ್ಮಿ ಮಾಡ್ಬೋದು ಅಂತ ಕೇಳಿರ್ತೀರಲ್ಲ, ಅದರಲ್ಲೂ ಇಲ್ಲಿ ಏನು ಅಂತಂದರೆ ಆಕ್ಯುಪ್ರೆಷರ್ ಅಟ್ P6 ಪಾಯಿಂಟ್ ಅಂತ ಹೇಳ್ತೀವಿ. ಅದರಲ್ಲಿ ಏನು ಅಂತಂದರೆ ನಿಮ್ಮ ಕೈನ ತಗೊಳ್ಳಿ, ರಿಸ್ಟಲ್ಲಿ 2 to 3 fingers ಡೌನ್, ಈ ರಿಸ್ಟ್ ಲೈನ್ ಇದೆಯಲ್ಲ, ಈ ಮಣಿಕಟ್ಟೆ ಲೈನ್ ಇದೆಯಲ್ಲ, ಇದರಿಂದ 3 fingers ಕೆಳಗಡೆಗೆ ಬನ್ನಿ. ಈ ಕೆಳಗಡೆಗೆ ಬಂದಾಗ ನಿಮಗೆ ಕಾಣಿಸ್ತಿದ್ಯಾ, ಇಲ್ಲಿ ಒಂದು 2 ಲೈನ್ಸ್ ಥರ ಟೆಂಡಾನ್ಸ್ ಸಿಗುತ್ತೆ, 2 ಗಟ್ಟಿಯಾಗಿ ಒಂದು ಸ್ಟಿಕ್ಸ್ ಥರ, ಕಡ್ಡಿ ಥರ ಇದೆಯಲ್ಲ, ಈ ಟೆಂಡಾನ್ ಮೇಲೆ ನೀವು ಒಂದು 15 to 20 seconds ಪ್ರೆಷರ್ನ ಇಡಿ. ಅದರಿಂದ ಕಾಣಿಸ್ತಿದ್ಯಾ? ಹಾಂ, ಹೀಗೆ ಮಾಡೋದ್ರಿಂದನೂ ವಾಮಿಟಿಂಗ್ ಸೆನ್ಸೇಷನ್ ಕಮ್ಮಿ ಆಗುತ್ತೆ. ಇದನ್ನ 15 to 20 seconds ನೀವು ಪ್ರೆಷರ್ ಇಡಿ. ಕಮ್ಮಿ ಆಗಲಿಲ್ಲ ಅಂತಂದರೆ 10 to 15 minutes ಆದಮೇಲೆ ನೀವು ಮತ್ತೆ ರಿಪೀಟ್ ಮಾಡ್ಬೋದು, 2 to 3 times ರಿಪೀಟ್ ಮಾಡ್ಬೋದು. ವಾಮಿಟಿಂಗ್ ಸೆನ್ಸೇಷನ್ ಕಮ್ಮಿ ಆಗುತ್ತೆ. ಇಲ್ಲ ಅಂತಂದರೆ ನೀವು ಈ ರೀತಿಯಂತಹ ಹಿಂಗೆ ಪ್ರೆಷರ್ ಕೂಡ ಕೊಡ್ಬೋದು, ಅಥವಾ ಈ ರೀತಿಯಂಥ ಹಿಂಗೆ ಮಸಾಜ್ ಅಥವಾ ರಬ್ಬಿಂಗ್ ಹಿಂಗೆ ಮಾಡಿದ್ರೂ ಸಹ ಕೆಲವೊಬ್ಬರಿಗೆ ವಾಮಿಟಿಂಗ್ ಸೆನ್ಸೇಷನ್ ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ ಪೇಷಂಟ್ಸು. ಸೊ ಹಾಗಾಗಿ ಇದನ್ನು ಸಹ ನೀವು ಟ್ರೈ ಮಾಡಬಹುದು. ಫೈನ್. ಇದರಿಂದ ಓವರ್ ಆಲ್ ನಿಮ್ಗೆ ಏನು ಅರ್ಥ ಆಗಬೇಕು ಅಂತಂದರೆ,
ವಾಮಿಟಿಂಗಲ್ಲಿ ಪ್ರೆಗ್ನೆನ್ಸಿಯಲ್ಲಿ ವಾಮಿಟಿಂಗ್ ಇದ್ದೇ ಇರುತ್ತೆ, ಅದಕ್ಕೆ ಯಾರು ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಬಟ್ ಹಂಗಿದೆ ಅಂತ ಹೇಳಿ ನೀವು ಏನು ಊಟ ತಿಂಡಿ ಮಾಡೋದೇ ಬಿಟ್ಬಿಡಬಾರ್ದು, ಖಾಲಿ ಹೊಟ್ಟೆಯಲ್ಲಿ ಇರಬಾರ್ದು. ನಿಮ್ಮ ಕೈ ಎಷ್ಟಾಗುತ್ತೋ ಅಷ್ಟು, ಎಷ್ಟು ತೀರಾ ಆಗಲಿಲ್ಲ ಅಂತಂದ್ರೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪನಾದರೂ ತಿನ್ನಬೇಕು. ಯಾವುದೇ ಕಾರಣದಲ್ಲೂ ಖಾಲಿ ಹೊಟ್ಟೆಯಲ್ಲಿ ಇರಬಾರ್ದು. ಖಾಲಿ ಹೊಟ್ಟೆಯಲ್ಲಿದ್ದರೆ ಅದು ವಿಲ್ ಓನ್ಲಿ ಕಾಸ್ ಮೋರ್ ನಾಸಿಯಾ ಆ್ಯಂಡ್ ವಾಮಿಟಿಂಗ್. ಫೈನ್, ಓಕೆ. ಈ ವಿಡಿಯೋ ನಿಮಗೆ ಉಪಯೋಗ ಆಯಿತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.